ಮೈಸೂರಿನಲ್ಲೇ ಮಣ್ಣಾಗಬೇಕು ಅಂತ ಯಾಕೆ ಅವ್ರು ಬಯಸಿದ್ರು? ಅವ್ರ ಮಗ ತೀರೋಗಿದ್ದ ತಕ್ಷಣ ಹೇಳಿದ್ರು, ನಾನು ಎಲ್ಲೂ ಹೋಗಲ್ಲ, ನಾನು ಮೈಸೂರಲ್ಲೇ ಇರ್ತೀನಿ, ನಾನು ನಿಮ್ಮ ಜೊತೆನೇ ಇರ್ತೀನಿ. ಎಸ್ ಜಾನಕಮ್ಮನವರ ಸಾಕು ಮಗ ನವೀನ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಅಮ್ಮನಿಗೆ ಎಷ್ಟು ದಿನಗಳಿಂದ ಅನಾರೋಗ್ಯ ಇತ್ತು ಅಂತ? ಸರ್, ಅನಾರೋಗ್ಯ ಅಂತ ಏನೂ ಇರಲಿಲ್ಲ ಅವರಿಗೆ, ಚೆನ್ನಾಗೇ ಇದ್ದರು ಅವರು. ಅನಾರೋಗ್ಯ ಅಂತ ಏನಿಲ್ಲ, ಮಾಮೂಲಿ ಬಿ ಪಿ ಶುಗರು ಆ ಥರ ಇದ್ದು, ಕಾಯಿಲೆಗಿಲ್ಲ ಆ ಥರ ಏನೂ ಇರಲಿಲ್ಲ ಸರ್. ಅದು ಕಾಲು ಇನ್ಫೆಕ್ಷನ್ ಆಗಿತ್ತು ಅಷ್ಟೇ ಬಿಟ್ಟರೆ ಅನಾರೋಗ್ಯ ಏನಿರಲಿಲ್ಲ ಸರ್. ಈಗ ಜಾನಕಮ್ಮನವ್ರಿಗೆ ಪುತ್ರ ಶೋಕ ನಿರಂತರ ಮನೆಯವರು ನೋವಿತ್ತ ಇತ್ತು, ಆದರೆ ನಾವು 4-5 ಜನ ಇದ್ವಲ್ಲ, ಅವರೆಲ್ಲ ನಾನು ನಿಮ್ಮಲ್ಲಿ ನೋಡ್ತೀನಿ ಅಂತ ಹೇಳ್ತಾಯಿದ್ರು. ಆದರೆ ಮಗ ಅನ್ನೋದು ಇದೇ ಇರ್ತದಲ್ಲ. ನಿಮಗೂ ಅವ್ರಿಗೂ ಹೇಗೆ ಥರ ಸಂಬಂಧ ಬೆಳೀತು ಅಂತ? ಸರ್, ನಾನು ಸಾಕು ಮಗ ಅಂತಂದರೆ ನಾನು 12-13 ವರ್ಷದಿಂದ ಇದ್ದೆ. ಅದೊಂದು ಬಂದ ಸರ್, ಅದು ಎಷ್ಟು ಹೇಳಕ್ಕೆ ತೀರಕ್ಕಾಗದೇ ಇರೋದು. ಅವರು ಯಾವಾಗಲೂ ನಂಗೆ ಬೈದಿಲ್ಲ. ಅವ್ರು ಇಷ್ಟೇ ಏನೇ ಆದ್ರೂ ನಾನು ರೇಡಿಯೋದಲ್ಲಿ ಕೇಳ್ತಾರೆ, ನನಗೆ ಪವರ್ ಎನರ್ಜಿ ಜಾಸ್ತಿ ಆಗೋದು. ಹಿಂಗಾರ ಮಾಡಿ ಮಾತಾಡಬೇಕು, ಹಿಂಗಾರ ಮಾತಾಡಬೇಕು. ಅಲ್ಲ, ಅವ್ರ ಜೊತೆ ನಿಮ್ಮ ಸಂಬಂಧ ಹೇಗೆ ಬೆಳೀತು? ನೀವೇ ಪರಿಚಯ ಮಾಡ್ಕೊಂಡಿದ್ದೆ ಹೇಗೆ? ನಾನೇ ಪರಿಚಯ ಮಾಡ್ಕೊಂಡಿದ್ದು. ನನ್ನಂತರ 100 ಜನ ಇದ್ದಾರೆ. ಅವ್ರ ಮನೆ ಹತ್ರ ಎಲ್ಲ ಕಾಯ್ಕೊಂಡು ಕೂತ್ಕೊತಾ ಇದೆ. ನಮ್ಮ ಅಮ್ಮನಿಗೆಲ್ಲ ಹೇಳ್ದೆ ಮನೆ ಬಿಟ್ಟು ಹೊಟ್ಟೋಗ್ಬಿಟ್ಟು. ನಮ್ಮ ಅಮ್ಮ ಬಂದಮೇಲೆ ನನಗೆ ಪರ್ಕೆ ತಗೊಂಡೆಲ್ಲ ಹೊಡೆದಿರು. ಏನಕ್ಕೆ ಅಂದರೆ 3 ದಿವಸ ಇಲ್ಲೆಲ್ಲ ಪೊಲೀಸ್ಗೆಲ್ಲ ಕಂಪ್ಲೇಂಟ್ ಕೊಟ್ಟಿರು. ನಮ್ಮ ಮನೇಲಿ ಹೇಳೇ ಇರಲಿಲ್ಲ. ಏನಕ್ಕೆ ಅಂದರೆ ಅಮ್ಮ ಏನು ಹೇಳೋರು ಅಂದರೆ, ಮಾತಾಡ್ತಾ ಇರ್ಬೇಕಾದ್ರೆ ಬತ್ತಿಯ ಮುಂದಿನ ತಿಂಗಳು ಅಂತ ಅಂದ್ಬಿಡು ಅಂದರು. ಮನೇಲಿ ಒಪ್ತಾ ಇರಲಿಲ್ಲ, ಸ್ಕೂಲು ಎಲ್ಲ ಇತ್ತಲ್ಲ. ಸರಿ, 1 ತಿಂಗಳು ನಾನು ಅಮ್ಮಂಗೆ ಪ್ರಾಮಿಸ್ ಮಾಡಿಬಿಟ್ಟಿದ್ದೀನಿ, ಮನೇಲಿ ಹೇಳಿದ್ರೆ ಬಿಡಲ್ಲ ಅಂದ್ಬಿಟ್ಟು ನಾನು ಹೇಳ್ದೆ ಕೇಳಿದ್ರೆ ಹೊಟ್ಟೋಗ್ಬಿಟ್ಟೆ. ನಿಮ್ಮ ಕೆಲಸ ಏನು ಸರ್? ತಾವು ಯಾವ ಊರು, ಯಾವ ಏರಿಯಾದವ್ರು ನೀವು? ನಾವು ಎನ್ನಾರ ಮೂಲ ಸರ್, ಮೈಸೂರು. ನಿಮ್ಗೆ ಏನು ಇಷ್ಟ ಆಯಿತು? ಅವ್ರ ವಾಯ್ಸೇ, ನಾನು ರೇಡಿಯೋಲ್ಲಿ ಕೇಳಿ ಏನೂ ಇಲ್ಲ, ಅವ್ರ ವಾಯ್ಸ್ ಕೇಳಿ ಅದೊಂದು ಅವ್ರ ಸಾಂಗ್ಸ್ ಅಂದ್ರೆ ನಂಗೆ ಏನೋ ಒಂಥರ. ಇಲ್ಲ, ಅಮ್ಮ ನಿಮ್ಮನ್ನು ಒಪ್ಪಿದ್ರಾ ಆರಾಮದಲ್ಲಿ? ಹೌದು, ಎಲ್ಲರ ಥರ ಇದೆ. ಫಸ್ಟ್ ಇದ್ದಿದ್ರು. ಆಮೇಲೆ ನಾನು ಸಾಂಗ್ಸ್ ಬಗ್ಗೆ ಎಲ್ಲ ಹೇಳ್ದೆ. ಅವ್ರು ನಾನ್ ಸ್ಟಾಪು, ಅವ್ರು ಸುಮ್ಮನೆ ಫೋನಲ್ಲಿ ನಗ್ತಾ ಇರೋರು. ಅದು ಆಗೆಲ್ಲ ಏನಂತ ಅಂದರೆ ಸರ್, ಆಗ ಫೋನ್ ಬಂದಿರೋ ಹೊಸದಲ್ಲಿ ಅದು ನಾವೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಅವತ್ತೊಂದು ದಿವಸದಲ್ಲಿ ನನ್ನ ಹತ್ರ ಏನು ಒಂದು 20 ರೂಪಾಯಿ ಅಂದರೆ, ಆಗ ಎಷ್ಟು ಡಿ ಕಾಲ್ ಅಂದರೆ ಟಕ್ 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 ಅಂತ ಒಳ್ಳೆ ಇದಾಯ್ತಾಯಿತ್ತು. ನಾನು ಸ್ಪೀಡಾಗಿ ನನ್ನ ಹತ್ರ ಒಂದು 50 ರೂಪಾಯಿ ಇದ್ದರೆ 50 ರೂಪಾಯಿಗೆ ಎಷ್ಟು ಮಾತಾಡಬೇಕು ಸ್ಪೀಡ್. ಅವ್ರು ಮಾತಾಡೋಕ್ಕೆ ಬಿಡ್ತಾರಲ್ಲ, ಅಮ್ಮ ನಗ್ತಾ ಇರೋರು ಆ ಥರ ಸರ್. ಈಗ ಅಮ್ಮ ಹಾಸ್ಪಿಟ್ಲಿಗೆ ಬರ್ಬೇಕಾದ್ರೆ ನೀವಿದ್ರ ಅಥವಾ ಎಲ್ಲಿದ್ರಿ ಅವಾಗ? ಯಾವ ಹಾಸ್ಪಿಟಲ್? ನಾವೇ ಕರ್ಕೊಂಡು ಹೋಗಿದ್ದಾರೆ. ನಾವೇ ಕರ್ಕೊಂಡು. ಏನಂತ ಅಮ್ಮ ಏನೋ ಕೊನೆಯದಾಗಿ ಹೇಳ್ತಾ ಇದ್ದಾರೆ ಸರ್, ಇಲ್ಲ ಮಾತಾಡೋಕ್ಕಾಗ್ತಾ ಇರಲಿಲ್ಲ ಸರ್. ಅವರು ತೆಲುಗಲ್ಲಿ ನಾನು ಹೋಗಿ ಬರ್ತೀನಿ ಬೆಳ್ಳಿ ಆ ಥರ ತಮಿಳಲ್ಲಿ ತೆಲುಗಲ್ಲಿ ಹೇಳ್ತಾನೆ ಇದ್ರು. ಆದರೆ ನಾವು ಏನೋ ಸ್ವಲ್ಪ ಅವ್ರಿಗೆ ನಿಗಾ ಇರಲಿವಲ್ಲ, ಏನೋ ನೋವು ಏನೋ ಹೇಳ್ತಾ ಇದ್ದಾರೆ. ಈ ಮಂಗಳೂರು ಟ್ರಾವೆಲ್ ಮಾಡಿದ್ದು ಏನಾದ್ರು ಪ್ರಾಬ್ಲಮ್ ಆಯ್ತಾ ಅಮ್ಮನಿಗೆ? ಆ ಥರ ಏನಿಲ್ಲ ಸರ್. ಅದು ಅಲ್ಲಿ ಬಂದಮೇಲೆ 2 ದಿವಸ ಚೆನ್ನಾಗೇ ಇದ್ದರು. ಆಮೇಲೆ ವೈರಲ್ ಫೀವರ್ ಬಂತು. ಆಮೇಲೆ ಕಾಲು ಇದಾಯಿತು. ಕಾಲು ನೋವಿಂದ ತುಂಬ ನೋವಾಗಿ ಆಮೇಲೆ ಹಾಸ್ಪಿಟ್ಲಲ್ಲಿ ಏನಾಯಿತು ಅಂದರೆ ಬ್ಲಡ್ಗೆ ಇದಾಗ್ಬಿಟ್ಟು ಇನ್ಫೆಕ್ಷನ್ ಆಗಿಬಿಟ್ಟಿದೆ ಅಂತೇಳಿ. ಈಗ ಭಾರತೀಯ ಚಿತ್ರರಂಗದಲ್ಲಿ ತಮ್ಮದೇ ಆದ ಹೆಸರು ಮೂಡಿಸಿದ್ರು ಅಮ್ಮ. ಇತ್ತೀಚಿನ ಚಿತ್ರರಂಗದ ಬಗ್ಗೆ ಏನಾದ್ರು ಮಾತನಾಡ್ತಿದ್ರೆ ನಿಮ್ಮ ಜೊತೆ? ಆಗಿನ ಥರ ಸಾಂಗ್ಸ್ ಎಲ್ಲಿ ಬರ್ತಿದೆ, ಅದು ನಮ್ಮದು ಆ ಥರ ಎಲ್ಲ ಇದು ಮಾಡ್ತಾರೆ. ಅವ್ರ ಸಾಂಗ್ಸ್ ಅಂದರೆ ಅವ್ರಿಗೆ ಇದು ನಾನು ಆಡಿರೋದೆಲ್ಲ ಅಂದ್ಬಿಟ್ಟು ನಿಂತರ ನಾನು ಒಂದು ಫ್ಯಾನ್ ಆಗ್ಬಿಟ್ಟು ಆ ಸಾಂಗಲ್ಲಿ ಎಂಜಾಯ್ ಮಾಡೋ. ಕೊನೆ ಬೇರೆ ಅವ್ರು ಹಾಡು ಹೇಳಿದ್ದು ಯಾವಾಗ, ಎಲ್ಲಿ ಹಾಡೋದು? ನಮ್ಮ ಪ್ರೋಗ್ರಾಮೇ ಸರ್ ಅದು. ಮಾನಸ ಗಂಗೋತ್ರಿಯಲ್ಲಿ 2018 ಒಂದು ಇವೆಂಟ್ ಮಾಡಿದ. ಆ ಪ್ರೋಗ್ರಾಮಲ್ಲಿ ನಮಗೂ ಹೇಳಿರಲಿಲ್ಲ ಅವರು ಬಿಗಿನಿಂಗಲ್ಲೇ, ನೀವೊಂದು ಪ್ರೋಗ್ರಾಮ್ ಮಾಡೋ, ನಾನು ಮೈಸೂರಲ್ಲಿ ನಿಮ್ಮ ಜೊತೆ ಇರ್ತೀನಿ ಅಂದ್ಬಿಟ್ಟು. ಆ ಟೈಮಲ್ಲಿ ಮೈಸೂರಲ್ಲಿ 6 ತಿಂಗಳು ನಾವು ಇಲ್ಲಿ ದಟ್ಕಳ್ಳಿ ಮನೆ ಮಾಡಿದ್ದು. ಅದು ಇದೇ ಥರ ಸೀಕ್ರೆಟಾಗಿ ಇಟ್ಟು ಡೈಲಿ ಹೋಗಿ ಬರೋದು ಆ ಥರ ಎಲ್ಲ ಮಾಡಿ. ಆದರೆ ಒಂದು ಸರಿ ಏನು ಮಾಡಿದ್ರು ಅಂದರೆ, ಪ್ರೋಗ್ರಾಮ್ 2 ತಿಂಗಳಿದ್ದಂಗೆ 4 ತಿಂಗಳು ಕಳೆದಿದೆ ಗೊತ್ತಿಲ್ಲ, ಇನ್ನು 2 ಮಂತ್ಸ್ ಐತಿ ಅಂದಾಗ ನಿಮ್ಮೆಲ್ಲ ಒಂದು ಪ್ರೆಸ್ ಮೀಟ್ ಕರಿ ಏನೋ ಹೇಳಬೇಕು ಅಂತ ಅಂದರು. ಆಯ್ತಮ್ಮ, ಜಾಸ್ತಿ ಜನ ಬೇಡ, ಏನಾದ್ರು ಒಬ್ಬರು ಹೇಳಿದ್ರೆ ಅವರೆಲ್ಲ ಸ್ಪ್ರೆಡ್ ಮಾಡ್ಕೋತಾರೆ ಅಂದ್ರೆ ಸರಿ ಅಂದ್ಬಿಟ್ಟು ಮೈಸೂರು ಮಿತ್ರ ಕರೆದೆ, ನಮ್ಗೆ ಗೊತ್ತಿರೋರು. ಕರೆದಾಗ ಏನಾಯ್ತು ಅಂತಂದರೆ, ಇದು ನನ್ನ ಲೈಫಲ್ಲಿ ಇದು ಕಡೆಯ ಕಾರ್ಯಕ್ರಮ ಅಮ್ಮ ಅಂತ. ಇಲ್ಲ, ನಾನು ಮುರಳಿ ಎಲ್ಲ ಡಿಸೈಡ್ ಮಾಡಿರೋದೆ, ಇದು ನನ್ನ ಲೈಫಲ್ಲಿ ಕಡೆಯ ಕಾರ್ಯಕ್ರಮ ಅಂತ ಅನೌನ್ಸ್ ಮಾಡೋದು. ಇದು ಆಂಧ್ರ ಆದರೆ ಮೈಸೂರಿನಲ್ಲೇ ಮಣ್ಣಾಗಬೇಕು ಅಂತ ಯಾಕೆ ಅವ್ರು ಬಯಸಿದ್ರು? ಅವರು ಏನಂತ ಅಂದರೆ, ನನ್ನ ಮಗನೂ ಇಲ್ಲೇ ತೀರೋಗ್ಬಿಟ್ಟ, ನನಗೆ ಅಣ್ಣ ಮುರಳಿನೂ ಮೈಸೂರು ಅಂತಿದ್ದ, ನಾನು ಸಹ ಮೈಸೂರಲ್ಲೇ ಪ್ರಾಣ ಬಿಡಬೇಕು. ಅದು ಅವ್ರ ಮಗ ತೀರೋಗಿದ್ದ ತಕ್ಷಣ ಹೇಳಿದ್ರು, ನಾನು ಎಲ್ಲೂ ಹೋಗಲ್ಲ, ನಾನು ಮೈಸೂರಲ್ಲೇ ಇರ್ತೀನಿ, ನಾನು ನಿಮ್ಮ ಜೊತೆನೇ ಇರ್ತೀನಿ. ಯಾರು ಏನು ಹೇಳಿದ್ರೆ ನಾನು ಜಗ್ಲಿಲ್ಲ. ಎಷ್ಟು ಜನ ಹೇಳಿದ್ರು. ಸಾರಾಮಹೇಶ್ವರ್ ಕೂಡ ನಾನು ಕೊಡ್ತೀನಿ ದಟ್ಟಗಳಲ್ಲಿ ಅಂತ ಹೇಳಿದರು. ಇಲ್ಲ ಸರ್, ಅದು ತುಂಬ ಜನ ಹೇಳಿದ್ರು, ಅವರೊಬ್ಬರೇ ಅಲ್ಲ. ಅವ್ರು ಹೇಳಿದ್ದಕ್ಕೆ ತುಂಬ ಬಾರಿ ನಾನು. ಆದರೆ ಇಲ್ಲ, ಅದೊಂದು ನಮ್ಮದು ಅಂತ ಮಾಡ್ಕೊಳ್ಬೇಕು ಅಂತ ಪ್ರಶ್ನೆ. ಈಗ ಅಮ್ಮನವ್ರಿಗೆ ಏನಾದ್ರು ಸ್ಮಾರಕ ಆಗಬೇಕು ಅನ್ನೋಂಥದ್ದು ಮಾಡ್ತೀವಿ ಸರ್. ಸರ್ಕಾರ ಮಾಡ್ತಾರೆ, ಅವ್ರು ಮಾಡಲಿಲ್ಲ ಅಂದ್ರೆ ನಾವೇ ಮಾಡ್ಕೋತೀವಿ ಸರ್. ನಾನು ಮಾಡ್ತೀನಿ. ಥ್ಯಾಂಕ್ ಯು. ಇವಿಷ್ಟು ಜಾನಕಮ್ಮರ ಸಾಕು ಮಗ ನವೀನ್ ಅವರ ಮಾತು. ಕ್ಯಾಮರಾ ಪರ್ಸನ್ ನಂದನ್ ಜೊತೆ ಮಹೇಶ್ ಕೆಬ್ಬೆ, ಕೃಷ್ಣ ಕನ್ನಡ, ಮೈಸೂರು.